ವೇದ ಏನು ಹೇಳುತ್ತೆ? ಶುದ್ಧ ಆನಂದ ಎಲ್ಲರಿಗೂ ಹಕ್ಕು, ಎಲ್ಲರ ಹಕ್ಕು. ಆನಂದ ಅನ್ನೋದನ್ನು ಹೊರಗಡೆ ಹುಡುಕಬಾರ್ದು, ಆನಂದ ನಮ್ಮೊಳಗೆ ಇದೆ. ಇಡೀ ವೇದ ಪ್ರೋತ್ಸಾಹಿಸುವುದು ಕ್ರಿಯಾಶೀಲತೆ. ಯಾವ ಮನುಷ್ಯ ಕ್ರಿಯಾಶೀಲನಾಗಿರ್ತಾನೆ ಅವನು ಮಾತ್ರ ಬದುಕಿದಂಗೆ ಅಂತ. ನೀನು ಕ್ರಿಯಾಶೀಲ ಆಗಿಲ್ಲ ಅಂತಾದರೆ ನೀನು ಸತ್ತಂಗೆ ಅಂತ. ಒಬ್ಬರಿಗೊಬ್ಬರಿಗೆ ಹೊಂದಾಣಿಕೆ ಇಲ್ಲದಿದ್ದರೆ ಇಡೀ ಸಮಾಜ, ಇಡೀ ದೇಶ, ಇಡೀ ಮನುಕುಲವೇ ಒಂದು ಅಧೋಗತಿಗಿಳಿಯುತ್ತೆ. ವೇದದಲ್ಲಿ ಸೋಂಬೇರಿತನಕ್ಕೆ, ಆಲಸ್ಯತನಕ್ಕೆ ಎಲ್ಲಿಯೂ ಕೂಡ ಅವಕಾಶ ಇಲ್ಲ, ಗೌರವ ಅಂತೂ ಇಲ್ವೇ ಇಲ್ಲ. ನಮ್ಮ ಡಿಜಿಟಲ್ ಪಾರ್ಟ್ನರ್ಸ್ ಶಕ್ತಿ ಸಿಲ್ಕ್ ರೂಟ್, ಯೂನಿಟಿ ಬಿಲ್ಡಿಂಗ್, ಜೆಸಿ ರಸ್ತೆ, ಬೆಂಗಳೂರು. ಮನೆಯಲ್ಲಿ ಕುಳಿತು ಬ್ರಾಹ್ಮಣ ವಧುವರ ಮಿಶ್ರಣೆ ಮಾಡಲು ಒಂದು ಸುವರ್ಣಾವಕಾಶ. ಸಂಪರ್ಕಿಸಿ ಅನುರಾಗ ಮ್ಯಾಟ್ರಿಮೋನಿ. ಜಗತ್ತನ್ನು ನೋಡೋಣ ಬನ್ನಿ, ನಮ್ಮೊಂದಿಗೆ ನಡೆಸಿ ಧಾರ್ಮಿಕ ಯಾತ್ರೆ. ನಮಸ್ಕಾರ. ಹೊಸದಿಗಂತ ಡಿಜಿಟಲ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ವೇದ ವಿಸ್ಮಯ ಕಾರ್ಯಕ್ರಮ ಸರಣಿ ಹೀಗೆ ಮುಂದುವರಿತಾ ಇದೆ. ನಮ್ಮ ಪ್ರಶ್ನೆಗಳಿಗೆ ಡಾಕ್ಟರ್ ರಾವಿ ಜಹಗೀರ್ದಾರ್ ಅವರು ಉತ್ತರ ಕೊಡ್ತಾ ಇದ್ದಾರೆ. ಅವರಿಗೆ ಮತ್ತೊಮ್ಮೆ ಸ್ವಾಗತ ಕೋರ್ತಾ ಇದ್ದೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಹಿಂದಿನ ಸಂದರ್ಶನದಲ್ಲಿ ವೇದದ ಆಳ, ಅಗಲ, ವಿಸ್ತಾರ ಇವುಗಳ ಬಗ್ಗೆ ಎಲ್ಲ ಸಾಕಷ್ಟು ಹೇಳಿದ್ರಿ. ಅದೆಲ್ಲ ಸರಿ, ಆದರೆ ವೇದ ಯಾಕೆ ಕಲಿಬೇಕು? ವೈ ವಿ ಶುಡ್ ರೀಡ್ ಋಗ್ವೇದ ಆರ್ ವಾಟ್ ಎವರ್ ವೇದ? ವೈ ವಿ ಶುಡ್ ರೀಡ್ ವೇದ ಒಂದು ಪ್ರಶ್ನೆ, ಮತ್ತು ಅದಕ್ಕೆ ಏಜ್ ಲಿಮಿಟ್ ಏನಿದೆ, ಇದು ನಮ್ಮ ಪ್ರಶ್ನೆ. ಸರ್, ಭಾಳ ಪ್ರಸ್ತುತವಾದಂತಹ ಪ್ರಶ್ನೆ ನಿಮ್ಮದು. ಇವತ್ತು ನೀವು ನೋಡಿದರೆ ಸುತ್ತಮುತ್ತಲು ಎಲ್ಲರೂ ಬದುಕುವುದು ಎದಕ್ಕೆ? ಆನಂದ ಪಡೆಯೋದಕ್ಕೆ. ಅಲ್ಟಿಮೇಟ್ಲಿ ಏನು ಬರಬೇಕು? ಆನಂದ ಬರಬೇಕು. ಸೊ ಕೇವಲ ಈ ಆನಂದದ ಬಗ್ಗೆ ಮಾತ್ರ ವೇದ ಮಾತಾಡ್ತಿರೋದ್ರಿಂದ ಈ ಆನಂದದ ಮಾರ್ಗ ಏನು ಅಂತ ಹೇಳಿಬಿಟ್ಟು ವೇದ ತಿಳಿಸಿಕೊಡೋದ್ರಿಂದ ವೇದವನ್ನು ಅಧ್ಯಯನ ಮಾಡಬೇಕು. ಮನುಷ್ಯನಿಗೆ ತುಂಬ ಗೊಂದಲಗಳಿದ್ದಾವೆ. ಈಗ ಲೋಕೋ ಭಿನ್ನ ರುಚಿ ಅಂತ ಹೇಳ್ತಾರೆ. ಈಗ ಆನಂದಕ್ಕೆ ನಿಶ್ಚಿತವಾದಂತಹ ದಾರಿ ಯಾವುದು, ಅಥವಾ ಆನಂದ ಅಂದರೆ ಏನು ಅನ್ನುವಂತಹ ಒಂದು ಡೆಫಿನಿಷನ್ ಇಲ್ಲ. ಅದನ್ನು ಸಮರ್ಪಕವಾಗಿ ಹೇಳಿಕೊಡುವಂಥವರು ಕೂಡ ಇವತ್ತಿಲ್ಲ. ಇವತ್ತು ಏನಾಗ್ಬಿಟ್ಟಿದೆ, ಒಟ್ಟಾರೆ ಏನಂದರೆ ನಾನು ಆನಂದವಾಗಿರಬೇಕು, ಉಳಿದವರು ಏನು ಬೇಕಾದಾಗಲಿ. ನಮ್ಮ ಗುರುಗಳು ಯಾವಾಗಲೂ ಒಂದು ಮಾತು ಹೇಳ್ತಾಯಿದ್ರು, ಅವರು ಇವರು ಮಾತು ಕೇಳಿ ಹಾಳಾಗಬೇಡ, ನನ್ನ ಮಾತು ಕೇಳಿ ಬಾಯಲ್ಲಿ ಮಣ್ಣು ಹಾಕು ಅಂತ. ಇವತ್ತು ನಿಮಗೆ ಆನಂದ ಕಲಿಸ್ಕೊಡೋರು ಯಾರೂ ಇಲ್ಲ. ಮನುಷ್ಯರಿಗೆ ಎಲ್ಲರನ್ನು ಮುಖ್ಯವಾಗಿ ಏನಂತಂದರೆ ಈ ಸಮಾಜವಾಗಿ ಸೈಕಾಲಜಿ ಏನಂತಂದರೆ ನನಗೆ ಆನಂದ ಬರಬೇಕು, ಅದಕ್ಕೆ ನಾನು ಎಲ್ಲವನ್ನು ಬಳಸಬೇಕು, ವಸ್ತುಗಳು, ಮನುಷ್ಯರು ಎಲ್ಲನೂ ಬಳಸಬೇಕು. ಆದರೆ ವೇದ ಏನು ಹೇಳುತ್ತೆ? ಶುದ್ಧ ಆನಂದ ಎಲ್ಲರಿಗೂ ಹಕ್ಕು, ಎಲ್ಲರ ಹಕ್ಕು. ಈಗ ಹಾಗೆ ಬಾಲಗಂಗಾಧರ ತಿಲಕರು ಸ್ವಾತಂತ್ರ್ಯ ನನ್ನ ಜನ್ಮ ಹಕ್ಕು ಅಂತ ಹೇಳಿದರು. ಫ್ರೀಡಮ್ ಈಸ್ ಮೈ ಬರ್ತ್ ರೈಟ್ ಅಂತ ಹೇಳಿದರು. ಹಾಗೆ ವೇದ ಏನು ಹೇಳ್ಕೊಡುತ್ತಂದರೆ ಆನಂದ ಅನ್ನೋದು ಎಲ್ಲರ ಹಕ್ಕು, ಆನಂದ ಅಂತ ಅನ್ನೋದು ಎಲ್ಲರೂ ಬೇಕು ಅಂತ ವೇದ ಹೇಳೋದ್ರಿಂದ ಮುಖ್ಯವಾಗಿ ವೇದವನ್ನು ಓದಬೇಕು. ಈ ಆನಂದದ ಬಗ್ಗೆ ಹೇಗೆ ಕನ್ಫ್ಯೂಷನ್ ಇರುತ್ತೆ, ಅಥವಾ ನಾವು ಈ ಪ್ರಕಟ ಜಗತ್ತಿನಲ್ಲಿ ಸಿಕ್ಕಾಕೊಂಡ್ಬಿಟ್ಟು ಈ ಆನಂದ ಅನ್ನೋದು ಏನಂತೆ ನಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋಲ್ಲ ಅಂತ ಅನ್ನೋದಕ್ಕೆ ಪೂಜ್ಯ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮಿಗಳು ಹಿಂದೆ ಒಂದು ಕತೆ ಹೇಳಿದ್ದಂಗೆ ನೆನಪಿದೆ. ಒಂದು ಊರಿನಲ್ಲಿ ಒಬ್ಬ ಬಡವ ಇದ್ದಂತೆ. ಅವನು ಪ್ರತಿದಿನ ಕಾಡಿಗೆ ಹೋಗಿಬಿಟ್ಟು ಒಂದಿಷ್ಟು ಸೌದೆ ತಂದು ಅದನ್ನು ಮಾರಿ ತನ್ನ ಮನೆಗೂ ಒಂದಿಷ್ಟು ಸೌದೆ ಬಳಸಿ ಜೀವನ ನಡೆಸ್ತಾ ಇದ್ದ. ಒಂದು ಸರಿ ಮಳೆಗಾಲ ತುಂಬ ಜೋರಾಗಿ ಶುರು ಆಯಿತು. ಬಿಡುವಿಲ್ಲದೆ ಮಳೆ ಬರಲಿಕ್ಕೆ ಶುರು ಆಯಿತು. ಕಾಡಿನಲ್ಲಿ ಎಲ್ಲ ಸೌದೆ, ಮರ, ಗಿಡ ಎಲ್ಲ ನೀರಲ್ಲಿ ನೆನೆದು ಹೋಯಿತು. ಅವನಿಗೆ ಒಣಗಿದ ಕಟ್ಟಿಗೆ ಸಿಗ್ತಾ ಇಲ್ಲ, ಜೀವನ ನಡೆಸೋದು ಕಷ್ಟ ಆಯಿತು. ಒಂದು ದಿವಸ ಹೀಗೆ ಏನಪ್ಪ ಇವತ್ತಾದರೂ ನನಗೆ ಒಣ ಕಟ್ಟಿಗೆ ಸಿಗುತ್ತಾ, ಸೌದೆ ಸಿಗುತ್ತಾ ಅಂತ ಹೋಗ್ತಾ ಇರ್ತಾನೆ. ಈಗ ತಿರುಗಿ ನೋಡಿದರೆ ಅಲ್ಲಿ ಒಂದು ಮರದ ಕೆಳಗೆ ಒಬ್ಬ ಋಷಿಗಳು ತಪಸ್ಸು ಮಾಡ್ತಾ ಕೂತಿರ್ತಾರೆ. ಇವರು ಅವ್ರ ಹತ್ರ ಹೋಗ್ತಾನೆ, ಅವ್ರಿಗೆ ನಮಸ್ಕಾರ ಮಾಡ್ತಾನೆ. ತಪಸ್ವಿಗಳು ಕಣ್ಣು ತೆಗೆದು ನೋಡಿ ತಕ್ಷಣ ಇವನು ಏನೋ ಹೇಳೋದಕ್ಕಿಂತ ಮುಂಚೆ, ನೀನು ಜೀವನಕ್ಕೆ ಕಷ್ಟಪಡ್ತಾ ಇದೆಯಲ್ಲೇನಪ್ಪ, ನಿನಗೆ ಜೀವನ ನಿರ್ವಹಣೆಗೆ ಬಳಸುವಂತಹ ಸೌದೆ ಸಿಗ್ತಾ ಇಲ್ಲೋ ಅಂತ ಕೇಳ್ತಾರೆ. ಅವನಿಗೆ ಆಶ್ಚರ್ಯ ಆಗುತ್ತೆ, ನನ್ನ ಬಗ್ಗೆ ಇವರೆಲ್ಲ ತಿಳ್ಕೊಂಡಿದ್ದಾರಲ್ಲ ಅಂತ. ಹೌದು ಸ್ವಾಮಿ, ನೀವೇನಾದರೂ ಅದಕ್ಕೆ ಪರಿಹಾರ ಹೇಳಿ, ನೀವು ದೊಡ್ಡವರು ಅಂತ ಹೇಳ್ತಾರೆ. ಆಗ ತಪಸ್ವಿ ಹೇಳ್ತಾರೆ, ಸರಿಯಪ್ಪ, ಇಲ್ಲಿಂದ ಒಂದು 10 ಕಿಲೋಮೀಟ್ರ್ ಮುಂದೆ ಹೋಗು, ಅಲ್ಲೊಂದು ಪರ್ವತ ಇದೆ, ಆ ಪರ್ವತದಲ್ಲಿ ಒಂದು ಗುಹೆ ಇದೆ, ಆ ಗುಹೆಯ ಒಳಗೆ ಬೆಳ್ಳಿಯ ನಿಧಿ ಇದೆ, ಅದನ್ನು ನೀನು ತೆಗೆದುಕೊಂಡು ಹೋಗಿ ಜೀವನ ನಡೆಸು ಅಂತ ಹೇಳ್ತಾರೆ.
ಸರಿ, ಅವನು ಸೌದೆ ಮಾರುವವನು 10 ಕಿಲೋಮೀಟ್ರ್ ಹೋಗ್ತಾನೆ. ಆ ಋಷಿಗಳು ತಪಸ್ವಿಗಳು ಹೇಳಿದ ಹಾಗೆ ಆ ಗುಹೆಯಲ್ಲಿ ಒಂದು ಬೆಳ್ಳಿಯ ಸಂಗ್ರಹ ಇರ್ತದೆ. ಅದನ್ನು ಎತ್ಕೊಂಡು ಮೂಟೆ ಕಟ್ಕೊಂಡು ಬರ್ತಾನೆ. ಮಾರ್ಗ ಮಧ್ಯದಲ್ಲಿ ತಪಸ್ವಿಗಳ ಮುಂದೆ ನಿಂತು ಅವರಿಗೆ ಕೃತಜ್ಞತೆಯನ್ನು ಹೇಳ್ತಾನೆ. ಸ್ವಾಮಿ, ನಿಜವಾಗಿಯೂ ಅಲ್ಲಿ ನನಗೆ ಈ ಬೆಳ್ಳಿಯ ನಿಧಿ ಸಿಕ್ಕಿತು. ನಿಮಗೆ ಅದನ್ನು ತಿಳಿಸಿಕೊಟ್ಟದ್ದಕ್ಕೆ ನಿಮಗೆ ನಾನು ಕೃತಜ್ಞನಾಗಿದ್ದೀನಿ ಅಂತ ಹೇಳ್ತಾನೆ. ಋಷಿಗಳು, ಸೊ ಇದು ನಿನ್ನ ಜೀವನಕ್ಕೆ ಸಾಕಲ್ಲೇನಪ್ಪ, ಸಂತೋಷವಾಗಿರ್ಬೋದಾ ನೀನೀಗ ದುಃಖ ಬಿಟ್ಟು ಅಂತ. ಇದು ನನಗೊಂದು 25 ವರ್ಷಕ್ಕೆ ಸಾಕು ಅಂತ ಹೇಳ್ತಾನೆ. ಓ ಹೌದಾ, ಇವನಿಗೆ ಪೂರ್ಣ ಜೀವನ ಇದು. ಆಗ ಅವ್ರು ಹೇಳ್ತಾರೆ, ಸರಿ, ನೀನು ಎಲ್ಲಿ ಬೆಳ್ಳಿಯ ಸಿಕ್ಕಿತು ಆ ಬೆಟ್ಟಕ್ಕೆ ಹೋಗಿದ್ದೆ, ಅಲ್ಲಿಂದ ಇನ್ನೊಂದು 10 ಕಿಲೋಮೀಟ್ರ್ ಮುಂದೆ ಹೋಗು. ಅಲ್ಲಿ ಮತ್ತೊಂದು ಬೆಟ್ಟ ನಿಂಗೆ ಸಿಗುತ್ತೆ. ಅಲ್ಲಿ ಮತ್ತೊಂದು ಗುಹೆ ಇದೆ. ಆ ಗುಹೆಯ ಒಳಗಡೆಗೆ ಬಂಗಾರದ ನಿಧಿ ಇದೆ. ಅದನ್ನು ತೊಗೊಂಡೋಗಿ ನೀನು ಸಂತೋಷವಾಗಿ ಜೀವನ ನಡೆಸು ಅಂತ ಹೇಳ್ತಾರೆ. ಇವರು ಹೇಳಿದಾಗೆ ಮತ್ತೆ 10 ಕಿಲೋಮೀಟ್ರ್, ಅದರಿಂದ ಮುಂದೆ 10 ಕಿಲೋಮೀಟ್ರ್ ಹೋಗ್ತಾನೆ. ಅವನಿಗೆ ಆಶ್ಚರ್ಯ ಆಗುತ್ತೆ, ಅಲ್ಲಿ ಬಂಗಾರದ ನಿಧಿ ಸಿಗುತ್ತೆ. ಅದನ್ನು ಎತ್ಕೊಂಡು ಬಂದು ಮತ್ತೆ ಸ್ವಾಮಿಗಳಿಗೆ, ಸ್ವಾಮಿ ಕೃತಜ್ಞನಾಗಿದ್ದೀನಿ ಅಂತ. ಸೊ ನಿನಗೆ ಆನಂದ ಸಿಗ್ತಲ್ಲೇನಪ್ಪ, ನಿನ್ನ ಜೀವನ ನಡೆಸ್ಬೋದಲ್ಲ ಅಂತ. ಇದು ನನಗೊಂದು 50 ವರ್ಷ ಜೀವನ ನಡೆಸ್ಬೋದು ಅಂತ ಹೇಳ್ತಾನೆ. ಹಾಗಿದ್ರೆ ಈ ಒಂದು ಅಕಸ್ಮಾತ್ ಇನ್ನೂ 50 ವರ್ಷಕ್ಕಿಂತ ಜಾಸ್ತಿ ಒಂದು ಜೀವನ ಮಾಡಿದರೆ ಕಷ್ಟ ಆಗುತ್ತಲ್ವಾ ಅಂಥೇಳಿ ಸ್ವಾಮಿಗಳನ್ನ ಹೇಳ್ತಾರೆ. ನೀನು ಎಲ್ಲಿ ಹೋಗಿದ್ದಿ, ಅಲ್ಲಿಂದ ಇನ್ನೂ 10 ಕಿಲೋಮೀಟ್ರ್ ಮುಂದೆ ಹೋಗು. ಅಲ್ಲಿ ನಿನಗೆ ವಜ್ರದ ಸಂಪತ್ತು ಸಿಗುತ್ತೆ. ಅದನ್ನು ತೊಗೊಂಡು ಹೋಗು, ಜೀವನ ನಡೆಸು ಅಂತ ಹೋಗ್ತಾನೆ. ಅಲ್ಲಿ ಇವ್ರಿಗೆ ವಜ್ರದ ನಿಧಿ ಕಾಣ್ತದೆ. ವಜ್ರ ಮತ್ತೆ ತಗೊಂಡು ಮೂಟೆ ಕಟ್ಕೊಂಡು ಬಂದು ಸ್ವಾಮಿಗಳ ಹತ್ರ ಬಂದು ಕೃತಜ್ಞತೆ ಹೇಳ್ತಾನೆ. ಆನಂದ ಆಯ್ತಲ್ಲೇನಪ್ಪ ನನಗೆ. ಹಾಂ ಸ್ವಾಮಿ, ಇದು ನನಗೂ ನನ್ನ ಮಕ್ಕಳಿಗೂ ಇಬ್ಬರದು ಜೀವನ ನಡೆಸ್ಲಿಕ್ಕೆ ಸಾಕು. ನಾನು ನನ್ನ ಮೊಮ್ಮಕ್ಕಳಿಗೆ ಈ ಬೆಟ್ಟದ ದಾರಿ ಹೇಳ್ತೀನಿ ಅಂತ, ಅಂದರೆ ಈ ಬೆಟ್ಟಕ್ಕೆ ಹೋಗೋ ದಾರಿ ಹಾಗೆ ನನ್ನ ಮೊಮ್ಮಕ್ಕಳಿಗೆ ಹೇಳಿಕೊಡ್ತೀನಿ ಅಂತ. ಸ್ಟಿಲ್ ಹಿ ಈಸ್ ನಾಟ್ ಸ್ಯಾಟಿಸ್ಫೈಡ್. ಆನಂದ ಸಿಕ್ಕುವುದಿಲ್ಲ. ಅಷ್ಟು ತೊಗೊಂಡು ಇವನು ಮುಂದೆ, ಸರಿಯಪ್ಪ ಆಯಿತು, ಬದುಕೋ ಚೆನ್ನಾಗಿ ಅಂತ ಹೇಳ್ತಾರೆ ತಪಸ್ವಿಗಳು. ಇವನು ಸ್ವಲ್ಪ ಮುಂದೆ ಹೋಗ್ತಾನೆ. ಇವನಿಗೆ ಅನುಮಾನ ಶುರು ಆಗುತ್ತೆ. ಅರೆ, ಇವನು ಬರೀ ಒಂದು ಕೌಪಿನ ಹಾಕ್ಕೊಂಡು ಮೇಲೇನು ಬಟ್ಟೆ ಇಲ್ಲದೆ ಏನು ನಿರ್ಗತಿಕನ ಥರ ಕೂತಿದ್ದಾನೆ. ಇವನಿಗೆ ಬೆಳ್ಳಿ ಎಲ್ಲಿದೆ ಗೊತ್ತು, ಬಂಗಾರ ಎಲ್ಲಿದೆ ಗೊತ್ತು, ವಜ್ರ ಎಲ್ಲಿದೆ ಗೊತ್ತಿದೆ. ಆನಂದ ಇರೋದು ಇದೇನಿದು, ಮಳೆ ಚಳಿ ಗಾಳಿ ಅನ್ನೋದೇ ಕೂತಿದ್ದಾನೆ. ವಾಪಸ್ ಬಂದು, ಸ್ವಾಮಿ ನಿಮಗೆಲ್ಲ ಗೊತ್ತಿದೆ, ನೀವು ಈ ಥರ ಯಾಕೆ ಇಲ್ಲಿ ಕೂತಿದ್ದೀರಿ ಅಂತ. ಅದಕ್ಕೆ ತಪಸ್ವಿಗಳು ಹೇಳ್ತಾರೆ, ನಾನಿಲ್ಲಿ ಕೂಡೋದ್ರಿಂದ ಆನಂದ ಪಡಿತಾ ಇದ್ದೀನಪ್ಪ ಅಂತ. ಏನೂ ಇಲ್ದೇ ಹೇಗೆ ಆನಂದ ಪಡುತ್ತೆ ಅಂತ, ಹೇಗೆ ಬರುತ್ತೆ ಆನಂದ ಅಂತ ಅವ್ನು ವಾಪಸ್ ಕೇಳ್ತಾನೆ. ನೋಡಪ್ಪ, ಅಲ್ಲಿ ಪಕ್ಷಿಗಳಿದೆ, ನಿನ್ನ ಥರ ಯಾವುದಾದ್ರು ದುಃಖ ಕಾಣುತ್ತಾ ಇದೆಯಾ? ಇಲ್ಲಿ ಗಿಡ ಇದೆ, ನಿನ್ನ ಮುಖದ ಥರ ಅಲ್ಲಿ ಯಾವುದಕ್ಕಾದ್ರು ದುಃಖ ಕಾಣುತ್ತಾ ಇದೆಯಾ? ಇಲ್ಲಿ ನದಿ ಹಳ್ಳ ಕೆರೆ ಎಲ್ಲ ಹರಿತಾ ಇದೆ ಈ ಕಾಡಿನಲ್ಲಿ. ಯಾವುದಾದ್ರೂ ನನಗೊಂದು ಸಮಸ್ಯೆ ಇದೆ ಅಂತ ಬಂದು ನನ್ನ ಹತ್ರ ಕೇಳ್ತಾ, ನೀನೇ ಮಾತ್ರ ಕೇಳಿದ್ದು. ಹಾಗಾಗಿ ಆನಂದ ಅನ್ನೋದನ್ನು ಹೊರಗಡೆ ಹುಡುಕಬಾರ್ದು. ಆನಂದ ನಮ್ಮೊಳಗೆ ಇದೆ. ಮತ್ತು ಬಹಳ ಮುಖ್ಯವಾಗಿ ಈ ಜೀವನ ಏನು ಇದೆ, ಈ ಜೀವನದಲ್ಲಿ ಸಂಪೂರ್ಣ ನಾವು ತೊಡಗಿ ಆ ಆನಂದದ ಜೊತೆಗೆ ಒಂದು ಕನೆಕ್ಷನ್, ಅದರ ಜೊತೆಗೆ ಒಂದು ಸಹಯೋಗ ಸಂಬಂಧ ಬೆಳೆಸಬೇಕು, ಇಲ್ಲಿರಬೇಕು. ಈಗ ಇವತ್ತಿನ ಅನೇಕ ಕಡೆ ಹೇಳಿದಾಗೆ ಮುಕ್ತಿ ಅಂದರೆ ಸತ್ತ ಮೇಲೆ ಮುಕ್ತಿ ಸಿಗುತ್ತೆ. ದಟ್ ಕಾನ್ಸೆಪ್ಟ್ ಇಸ್ ನಾಟ್ ಇನ್ ದಿ ವೇದ. ಇಲ್ಲಿ ನೀನು ಸಾಧನೆ ಮಾಡು, ಆನಂದ ಪಡು, ಆ ದೇವರ ಜೊತೆಗೆ ಸಂಬಂಧ ಹೊಂದಿರು, ಆಗ ನಿನಗೆ ಆನಂದ ಸಿಗುತ್ತೆ ಅಂತ ಕಥೆಯನ್ನು ಹೇಳ್ತಾರೆ. ಮತ್ತೊಂದು ಆಯಾಮ ನಾವು ನೋಡುವಂತಾದರೆ, ವೇದಗಳ ತುಂಬ ಎಲ್ಲ ಮನುಷ್ಯ ಆರೋಗ್ಯಪೂರ್ಣವಾಗಿರಬೇಕು. ಆನಂದ ಬರಬೇಕಾದ್ರೆ ಆರೋಗ್ಯ ಇರಬೇಕು. ಎ ಹೆಲ್ದಿ ಮೈಂಡ್ ಇನ್ ಎ ಹೆಲ್ದಿ ಬಾಡಿ ಅಂತ ಹೇಳ್ತಾರೆ. ಸೊ ಆರೋಗ್ಯವೇ ಭಾಗ್ಯ ಅಂತೂ ಕನ್ನಡದಲ್ಲಿ ಹೇಳ್ತಾರೆ. ಸೊ ಆರೋಗ್ಯ ಇಲ್ಲದಿದ್ದರೆ ನಿಮಗೆ ಭಾಗ್ಯ ಇಲ್ಲ. ಹಾಗಾಗಿ ಸಂಪೂರ್ಣ ಆರೋಗ್ಯ, ಸ್ಥಿರೈರಂಗೈರ್ ತುಷ್ಟುವಾಗುಂ ಸಸ್ತನೂಭಿಹಿ ಅಂತ ಹೇಳಿದೆ. ದೇವರ ಸೇವೆ ಮಾಡಲಿಕ್ಕೆ ನೀನು ಅಂಗಾಂಗಗಳಲ್ಲಿ ಸುದೃಢನಾಗಿರಬೇಕು, ಅಂಗಾಂಗಗಳಲ್ಲಿ ಸುದೃಢನಾಗಿರಬೇಕು, ಪ್ರಾಣಸ್ತರದಲ್ಲಿ ಸುದೃಢನಾಗಿರಬೇಕು, ಮಾನಸಿಕವಾಗಿಯೂ ಕೂಡ ನೀನು ಸುದೃಢನಾಗಿರಬೇಕು. ಎಲ್ಲ ದೃಷ್ಟಿಯಿಂದ ನಿನ್ನ ನಡವಳಿಕೆ, ನಿನ್ನ ಮಾತು, ನಿನ್ನ ಚಿಂತನೆ ಎಲ್ಲವೂ ಆರೋಗ್ಯಪೂರ್ಣವಾಗಿರಬೇಕು. ಇದಕ್ಕೆ ವೇದ ಒತ್ತು ಕೊಡ್ತಿರೋದ್ರಿಂದ ಇದನ್ನು ನಾನಾ ರೀತಿಯಲ್ಲಿ ಒಬ್ಬೊಬ್ಬರಿಗೆ ಅರ್ಥ ಆಗುವ ರೀತಿಯಲ್ಲಿ ವೇದಗಳು ಹೇಳೋದ್ರಿಂದ ನಾವು ವೇದಗಳನ್ನು ಅಧ್ಯಯನ ಮಾಡಬೇಕಾಗತ್ತೆ. ಮತ್ತೊಂದು, ಇವತ್ತು ನೀವು ತುಂಬ ಕಡೆ ಕಾಣ್ತೀರಿ, ಇವತ್ತು ಈ ಸಾಮರಸ್ಯದ ಕೊರತೆ ಎಲ್ಲ ಕಡೆಗೂ ಇದೆ. ನೀವು ಹಿಂದಿನ ಪ್ರಶ್ನೆಯಲ್ಲಿ ಕೇಳಿದ್ರಿ ಜಾತಿ ಅಂತ. ಇವತ್ತು ಈ ಜಾತಿಯ ಕಾರಣದಿಂದಾಗಿ ಕುಲ, ಗೋತ್ರ ಅಥವಾ ಒಂದು ಕಮ್ಯುನಿಟಿ ಅಂತ ಹೇಳ್ತೀವಿ, ಇದರಿಂದಾಗಿ ತುಂಬ ಅಸಾಮರಸ್ಯ ಮೂಡಿದೆ.
ಸೊ ಒಂದು ಈ ಕೆಳಮಟ್ಟದ ಅಸಾಮರಸ್ಯತೆ ಆದರೆ ಬೌದ್ಧಿಕ ಅಸಾಮರಸ್ಯತೆ ಇನ್ನಷ್ಟು ಹದಗೆಡುವಷ್ಟು ಅಷ್ಟಿದೆ. ಈ ಎಲ್ಲಿ ಸಾಮರಸ್ಯ ಇಲ್ಲ ಅಲ್ಲಿ ಬೆಳವಣಿಗೆ ಇಲ್ಲ. ಸಮರಸತೆ ಇರಬೇಕು. ಅಂದರೆ ಎಲ್ಲರೂ ಒಟ್ಟಿಗೆ ಚಿಂತನೆ ಮಾಡಬೇಕು, ಎಲ್ಲರೂ ಒಟ್ಟಾಗಿ ಒಂದು ಧ್ಯೇಯ, ಒಂದು ಗುರಿ ಸಾಧಿಸುವುದಕ್ಕೋಸ್ಕರ ಕೆಲಸ ಮಾಡಬೇಕು. ನಾನೇ ಒಂದು ಯೋಚನೆ ಮಾಡ್ತೀನಿ, ನೀನೇ ಒಂದು ಚಿಂತನೆ ಮಾಡ್ತೀನಿ ಅಂತ ಹೇಳಿದರೆ ಅಲ್ಲಿ ಬೆಳವಣಿಗೆ, ಅಭಿವೃದ್ಧಿ ಇರಲ್ಲ. ಹಾಗಾಗಿ ಸಾಮರಸ್ಯ ಇರಬೇಕು. ಒಂದು ಕುಟುಂಬದಲ್ಲಿಯೇ ತಂದೆ ತಾಯಿ ಮಕ್ಕಳು ನಡುವೆ ಸಾಮರಸ್ಯ ಇಲ್ಲದಿದ್ದರೆ ಆ ಕುಟುಂಬ ಪ್ರೋಗ್ರೆಸ್ ಆಗಲ್ಲ. ಈ ಸಾಮರಸ್ಯ ಅಂತ ಅನ್ನೋದು ಬಹಳ ಮುಖ್ಯವಾದಂಥದ್ದು. ಸಮಾನವಾದಂತಹ ಚಿಂತನೆ ಇರಬೇಕು. ಸಮಾನವಾದ ಚಿಂತನೆ ಇಲ್ಲದಿದ್ದರೆ ಎಲ್ಲರೂ ಹಾಳಾಗ್ತಾರೆ. ಈ ಚಿಂತನೆಯಲ್ಲಿ ಅಸಾಮರಸ್ಯ ಇದ್ದರೆ, ಒಬ್ಬರಿಗೊಬ್ಬರಿಗೆ ಹೊಂದಾಣಿಕೆ ಇಲ್ಲದಿದ್ದರೆ ಇಡೀ ಸಮಾಜ, ಇಡೀ ದೇಶ, ಇಡೀ ಮನುಕುಲವೇ ಒಂದು ಅಧೋಗತಿಗಿಳಿಯುತ್ತೆ. ಹಾಗಾಗಿ ಸಾಮರಸ್ಯವನ್ನು ಇದು ವೇದಗಳು ಕಲಿಸುವುದರಿಂದ ನಾವು ವೇದಗಳ ಅಧ್ಯಯನ ಮಾಡೋದು ಅಗತ್ಯ ಇದೆ. ನೀವು ಒಂದು ಮಂತ್ರ ಕೇಳ್ತೀರಿ, ಸಹನಾವವತು ಸಹನೌ ಭುನಕ್ತು ಸಹವೀರ್ಯಂ ಕರವಾವಹಿ. ಅಂದರೆ ನಾವು ಒಟ್ಟಿಗೆ ಮಾತಾಡೋಣ, ಒಟ್ಟಿಗೆ ವಾಸಿಸೋಣ, ಒಟ್ಟಿಗೆ ವರ್ಧಿಸೋಣ ಅಂತ. ಸೊ ವೇದದಲ್ಲಿ ಎಲ್ಲಿಯೂ ಕೂಡ ನನಗೆ ಅಂತ ನಿಮಗೆ ಸಿಗೋಲ್ಲ, ನ ಅಂತೆಲ್ಲೂ ಇಲ್ಲ, ಎಲ್ಲ ಬಹುವಚ ನಹ. ಈಗ ಉದಾಹರಣೆಗೆ ನಿಮ್ಮ ಗಾಯತ್ರಿ ಮಂತ್ರದಲ್ಲಿ ಏನು ಹೇಳ್ತೀವಿ ನಾವು? ಧಿಯೋ ಯೋ ನಃ ಪ್ರಚೋದಯಾತ್. ಯಾವ ಋಷಿಗೆ ಇದು ಮಂತ್ರ ಹೊಳಿತು, ದರ್ಶನ ಆಯಿತು ಆ ಗಾಯತ್ರಿ ಮಂತ್ರ, ಅವನು ನನ್ನ ಇಂಟೆಲೆಕ್ಟು, ನನ್ನ ಬುದ್ಧಿಶಕ್ತಿ ಪ್ರಚೋದನೆ ಆಗಲಿ, ಬೆಳಗಲಿ ಅಂತ ಕೇಳಿಲ್ಲ. ಧಿಯೋ ಯೋ ನಃ ಪ್ರಚೋದಯಾತ್, ನಮ್ಮೆಲ್ಲರ ಬುದ್ಧಿಶಕ್ತಿಯು ವರ್ಧನೆ ಆಗಲಿ, ಪ್ರಕಾಶಮಾನವಾಗಲಿ ಅಂತ ಕೇಳ್ದ. ಇಡೀ ಉದ್ದಕ್ಕೂ ವೇದದಲ್ಲಿ ನಾನೇ ಎಲ್ಲ ಕಡೆ ನನಗೆ ಅಂತ ಎಲ್ಲೂ ಹೇಳಿಲ್ಲ, ಸ್ವಾರ್ಥ ಇಲ್ಲ, ಎಲ್ಲವೂ ಎಲ್ಲರನ್ನೂ ಒಟ್ಟುಗೂಡಿಸಿದು ಅಂತ. ಎಲ್ಲರನ್ನೂ ಇವತ್ತಿನ ದಿವಸ ಭಾಳ ಪಾಪ್ಯುಲರ್ ಶಬ್ದ ಒಳಗೂಡಿಸಿಕೊಳ್ಳುವುದು ಅಂತ. ಸೊ ಇನ್ಕ್ಲೂಸಿವ್ ಅಂತ ಹೇಳ್ತಾರೆ ವೇದಗಳು. ಕಂಪ್ಲೀಟ್ ಇನ್ಕ್ಲೂಸಿವ್, ಯಾರನ್ನೂ ಹೊರತುಪಡಿಸಲ್ಲ. ಬರೀ ಮಾನವ ಜನಾಂಗ ಅಷ್ಟೇ ಅಲ್ಲ, ಇಲ್ಲಿ ಇರುವಂತಹ ಎಲ್ಲವೂ ಕೂಡ ಸಾಮರಸ್ಯದಿಂದ ಇರಬೇಕು ಅನ್ನೋದನ್ನು ಋಷಿಗಳು ಹೇಳೋದ್ರಿಂದ ವಸುದೈವ ಕುಟುಂಬಕಂ ಇದೆ. ನಿಮ್ಮದು ಆನೋ ಭದ್ರಾಹ ಕೃತವೋ ಯಂತು ವಿಶ್ವತಃ. ವಿಶ್ವದ ಯಾವ ಮೂಲೆಯಿಂದ ಕೂಡ ಒಳ್ಳೆಯ ಉದಾತ್ತವಾದಂತಹ ಯೋಚನೆಗಳು ಬಂದರೆ ನಾನು ಅದನ್ನು ಸ್ವೀಕರಿಸುತ್ತೀನಿ, ಅದು ಮಂಗಳಕರವಾಗಲಿ ಅಂತ. ಆನೋ ಭದ್ರಾಹ ಕೃತವೋ ಯಂತು ವಿಶ್ವತಃ. ಎಲ್ಲಿಂದ ಬೇಕಾದ್ರೂ ಬರಲಿ ವಿಷಯ, ಅದು ಮಂಗಳಕರವಾದ ವಿಚಾರ ಬಂದರೆ ನಾನು ಸ್ವೀಕರಿಸ್ತೀನಿ. ನಾನು ಎಕ್ಸ್ ಹೇಳಿದ್ದನ್ನು ಕೇಳಲ್ಲ, ವೈ ಹೇಳಿದ್ದನ್ನು ವಿರೋಧಿಸ್ತೀನಿ. ವೇದದಲ್ಲಿಲ್ಲ. ಒಳ್ಳೆಯ ವಿಚಾರ ಅಂದ್ರೇನು? ಮನುಷ್ಯನ ಪ್ರಗತಿಗೆ, ಇಡೀ ಸೃಷ್ಟಿಯ ಪ್ರಗತಿಗೆ ಅನುವಾಗುವಂಥದ್ದೇನಿದೆ ಅದು ಪಾಸಿಟಿವ್ ಅಂತ. ಸೊ ಅಂಥ ವಿಚಾರ ಎಲ್ಲಿಂದ ಬಂದರೂ ನಾನು ಸ್ವೀಕರಿಸ್ತೀನಿ. ಹಾಗಾಗಿ ಸಾಮರಸ್ಯಕ್ಕೆ ಒತ್ತು ಕೊಡೋದ್ರಿಂದ ನಾವು ವೇದಗಳನ್ನು ಇವತ್ತು ಓದಬೇಕಾಗ್ತದೆ. ಇಡೀ ವೇದ ಪ್ರೋತ್ಸಾಹಿಸುವುದು ಕ್ರಿಯಾಶೀಲತೆಗೆ. ಯಾವ ಮನುಷ್ಯ ಕ್ರಿಯಾಶೀಲನಾಗಿರ್ತಾನೆ ಅವನು ಮಾತ್ರ ಬದುಕಿದಂಗೆ ಅಂತ. ನೀನು ಕ್ರಿಯಾಶೀಲ ಆಗಿಲ್ಲ ಅಂತಾದರೆ ನೀನು ಸತ್ತಂಗೆ ಅಂತ. ನೀವು ಈ ಕ್ರಿಯಾಶೀಲತೆ ಇಲ್ಲದ್ದನ್ನು ಈ ಪ್ರಕಟಣೆಯಲ್ಲಿ ಅಥವಾ ಈ ಪ್ರಪಂಚದಲ್ಲಿ ಎಲ್ಲೂ ನೋಡಲ್ಲ. ಪ್ರಾಣಿ ಕ್ರಿಯಾಶೀಲವಾಗಿರುತ್ತೆ, ತನ್ನ ಊಟ ಮಾಡೋದಕ್ಕೆ, ತನ್ನ ರಕ್ಷಣೆ ಮಾಡೋದಕ್ಕೆ. ಪಕ್ಷಿಗಳು ಸೂರ್ಯೋದಯ ಆಗ್ತಿದ್ದಂಗೆ ಹೊರಗೆ ಹೋಗ್ತವೆ ತನಗೆ, ತನ್ನ ಮಕ್ಕಳಿಗೆ ಜೀವನ ಕಟ್ಟಿಕೊಡೋದಕ್ಕೆ. ನದಿಗಳು ಅವುಗಳ ಅಂತಿಮ ಗುರಿ ಸಮುದ್ರ ಸೇರಬೇಕು, ಅದಕ್ಕೋಸ್ಕರ ಯಾವ ರೀತಿಯಿಂದಾದರೂ ಅದು ಹರಿಯೋದಕ್ಕೆ ಪ್ರಯತ್ನ ಮಾಡ್ತಿರ್ತವೆ. ಸಣ್ಣ ಸಣ್ಣದ ಉಪನದಿಗಳನ್ನು ಸೇರಿಸ್ಕೊಳ್ತವೆ, ಹಳ್ಳಗಳನ್ನು ಸೇರಿಸ್ಕೊಳ್ತವೆ, ತೊರೆಗಳನ್ನು ಸೇರಿಸ್ಕೊಳ್ತವೆ. ಕ್ರಿಯಾಶೀಲವಾಗಿ ಹೋಗಿ ತನ್ನ ಅಂತಿಮ ಗುರಿ ಸಮುದ್ರವನ್ನು ಸೇರ್ತವೆ. ಏನು ಬೇಡ ಸರ್, ನಿರ್ಜೀವ ಅಂತ ನೀವು ಹೇಳುವಂತಹ ಒಂದು ಕಾಳು ನೀವು ನೆಲದಲ್ಲಿ ಹಾಕಿ, ಫಲವತ್ತಾದ ನೆಲದಲ್ಲಿ ಹಾಕಿದರೆ ಅದು ಮರ ಆಗಿ ಬೆಳೆಯುತ್ತೆ. ಅದು ಕ್ರಿಯಾಶೀಲತೆ. ಅದರೊಳಗಿರುವಂತಹ ಪೊಟೆನ್ಷಿಯಲ್ ತಾನು ಬೆಳಿಬೇಕು, ತಾನು ತನ್ನ ಜೀವನವನ್ನು ಸಾರ್ಥಕಗೊಳಿಸಬೇಕು ಅಂತ ಸೃಷ್ಟಿಯಲ್ಲೇ ಇದೆ, ಮನುಷ್ಯನಲ್ಲಿ ಯಾಕಿಲ್ಲ? ವೇದದಲ್ಲಿ ಸೋಂಬೇರಿತನಕ್ಕೆ, ಆಲಸ್ಯತನಕ್ಕೆ ಎಲ್ಲಿಯೂ ಕೂಡ ಅವಕಾಶ ಇಲ್ಲ, ಗೌರವ ಅಂತೂ ಇಲ್ಲವೇ ಇಲ್ಲ. ಅದಕ್ಕೆ ಏನು ಹೇಳುತ್ತೆ ವೇದ? ಅನ್ನಂ ಬಹುಕುರುವೀತಃ. ಅನ್ನ ಅಂತ ಹೇಳಿದ್ರೆ ಕೇವಲ ನಾವು ಊಟ ಮಾಡುವಂಥ ರೈಸ್ ಅಲ್ಲ, ಅನ್ನ ಅಂದರೆ ಐಶ್ವರ್ಯ ಅಂತ. ಅನ್ನಂ ಬಹುಕುರುವೀತಃ ಅಂದರೆ ನೀನು ಕ್ರಿಯಾಶೀಲನಾಗಿ ನಿನಗೆ ದೇವರು ಏನು ಕೊಟ್ಟಿದ್ದಾನೆ
ಅದನ್ನು ವರ್ಧನೆ ಮಾಡು. ಎಷ್ಟು ವರ್ಧನೆ ಮಾಡಬೇಕು ಅಂತೇಳಿದರೆ, ನೀನು ಆನಂದವಾಗಿರೋದಲ್ಲದೆ ಯಾರಿಗೆ ಇದನ್ನು ವರ್ಧನೆ ಮಾಡುವಂತಹ ಶಕ್ತಿ ಇಲ್ಲ, ಅಂದರೆ ಶಾರೀರಿಕವಾಗಿ ಅವರು ಕ್ರಿಯೆ ಮಾಡಬೇಕು ಅಂತ ಇಚ್ಛೆ ಇದ್ದರೂ ಕೂಡ ಶಾರೀರಿಕವಾಗಿ ಅವರಿಗೆ ತಾವೇ ದುಡಿದು ತಿನ್ನಲಿಕ್ಕಾಗಲ್ಲ, ಯಾರಿಗೆ ಮಾನಸಿಕವಾಗಿ ಅಸ್ವಸ್ಥರಾಗಿದ್ದಾರೆ, ಕ್ರಿಯಾಶೀಲರಾಗಿರಲ್ಲ, ಯಾವ ಪ್ರಾಣಿಗಳಿಗೆ ನಾನಾ ಕಾರಣಗಳಿಂದ ಆಹಾರ ಸಿಗೋಲ್ಲ, ಅವುಗಳೆಲ್ಲವುಗಳಿಗೂ ಜೀವನ ನಡೆಸುವುದಕ್ಕೆ ಅನುಕೂಲ ಆಗುವಂಗೆ ನೀನು ಕ್ರಿಯಾಶೀಲನಾಗಿರುವಂಥ ವೇದ ಹೇಳೋದ್ರಿಂದ ವೇದಗಳು ಸೋಂಬೇರಿತನವನ್ನು ಸಪೋರ್ಟ್ ಮಾಡೋದಿಲ್ಲ. ವೇದ ನನಗೆ ಬೇಕು, ನಾನು ಕಲಿಬೇಕು, ತಿಳ್ಕೋಬೇಕು ಅನ್ನುವಂಥವ್ರ ಸಂಖ್ಯೆ ತುಂಬ ದೊಡ್ಡದಿದೆ. ಅಂಥವ್ರ ಹತ್ತಿರ ವೇದವನ್ನು ತೆಗೆದುಕೊಂಡು ಹೋದರೆ ಈ ವೇದದ ಮಹತ್ವ ಗೊತ್ತಾಗ್ತದೆ. ಮತ್ತು ಇನ್ನಷ್ಟು ಅವರ ಮನೆಯಲ್ಲಿ ಯಾರೋ ಒಬ್ಬರು ವೇದ ಮಂತ್ರ ಹೇಳ್ತಿದ್ರು, ಉಳಿದವರು ನೋಡಿ ಹೇಳ್ತಾರೆ. ಮಂತ್ರ ಅಂದರೆ ಏನೇ ಅಂತ ಇಂಟ್ರೊಡ್ಯೂಸ್ ಮಾಡೋರು ಯಾರೂ ಇಲ್ಲದಿದ್ದರೆ ಯಾವ ಒಬ್ಬ ವ್ಯಕ್ತಿ ಹೇಗೆ ಹೋಗ್ತಾನೆ? ಸಾಧ್ಯ ಇಲ್ಲ. ಹಾಗಾಗಿ ನಾನು ಯಾವಾಗಲೂ ಹೇಳ್ತಿರೋದೇನಂತ ಹೇಳಿದರೆ, ಈ ವೇದದ ಪರಂಪರೆ ಮುಂದುವರಿಬೇಕು ಅಂತ ಹೇಳಿದರೆ ಆಲಸ್ಯತನವನ್ನು ಬಿಟ್ಟು ಎಲ್ಲ ಕಡೆಗೂ ವೇದ ತಲುಪುವಂಗೆ ಮಾಡಬೇಕು. ಒಂದು ವೇದ ಅಧ್ಯಯನ ಮಾಡಬೇಕು. ಅದು ಹೇಗೆ ಮಾಡಬೇಕು ಅಂತನ್ನೋದಕ್ಕೆ ನಾವು ಆ ಸಂಭ್ರಮ ಪಡೋದಕ್ಕೆ ವೇದವನ್ನು ಅನೇಕ ಕಡೆಗೆ ತಲುಪಿಸಬೇಕು. ಅದು ತಲುಪಿಸುವ ಸಂಭ್ರಮ ನಮ್ಮದು, ಅದನ್ನು ಅಳವಡಿಸಿಕೊಂಡು ಆನಂದ ಪಡೋ ಸಂಭ್ರಮ ಅವ್ರದ್ದು.